ಪರಿಚಯ ಆಗಿ ನಾನು ಇವ್ರನ್ನ 29/5/2024 ನಾನು ಇವ್ರನ್ನ ಮದುವೆ ಮಾಡ್ಕೊಂಡೆ ಸರ್. ಮದುವೆ ಆದ ನಂತರ ಅದೇ ಸರ್, ಈಗ ನಮ್ಮ ಮಿಸ್ಸಸ್ ಅವರು ಹೇಳ್ದಂಗೆ ಸ್ವಲ್ಪ ಜೀವನ ಸ್ವಲ್ಪ ಕಷ್ಟದಲ್ಲಿದೆ. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ, ಯಾಕೆಂದರೆ ಹಿಂದೆ ಇವ್ರ ಅಕ್ಕ ತಂಗಿ ಇಬ್ಬರೂ ಹೊರಗಡೆ ಆರ್ಕೆಸ್ಟ್ರಾ ಪ್ರೋಗ್ರಾಮ್ಗೆ ಅಂತ ಹೋಗ್ತಾ ಇದ್ರು. ಈಗ ಅವರು ಮುಂಜಾನೆ ತೀರ್ಕೊಂಡ್ರು, ಇವರು ಒಂಟಿ ಆದರು. ಸರ್, ನನಗೆ ಸರ್ ಏನೋ ಒಂದು ಸಣ್ಣದಾಗಿ ಒಂದು ಕೆಲಸ ಅಂತ ಇದೆ. ಅದು ಬಿಟ್ಟರೆ ಇನ್ನು ಬೇರೆ ಯಾವುದೂ ಆರ್ಥಿಕವಾಗಿ ನಮಗೆ ಬೆಂಬಲ ಇಲ್ಲ. ಹಾಗಾಗಿ ನಾನು ಕರ್ನಾಟಕದ ಜನತೆಯಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಆರ್ಥಿಕವಾಗಿ ನಮಗೆ ಬೆಂಬಲ ಬೇಕಾಗಿದೆ. ತಮ್ಮ ಒಂದು ಸಹಾಯ ಸಹಕಾರ ಇರಲಿ. ನಮಗೆ ಕಷ್ಟ ಇದೆ ಅಂತ ನಾನು ಕರ್ನಾಟಕದ ಜನತೆಯಲ್ಲಿ ಕೇಳ್ಕೊಳ್ತೀನಿ. ಸರ್, ನನಗೆ ಸ್ವಲ್ಪ ಮಟ್ಟಿಗೆ ಸರ್ ಮ್ಯೂಸಿಕ್ ಟಚ್ ಇದೆ ಸರ್. ನಮ್ಮ ಮಿಸ್ಸಸ್ ಅವರು ಹೊರಗಡೆ ಪ್ರೋಗ್ರಾಮ್ಗೆ ಅಂತ ಹೋದಾಗ ಸರ್ ನಾನು ಅವ್ರ ಜೊತೆ ಹಾಡೋಕ್ಕೆ ಅಂತ ಹೋಗ್ತೀನಿ ಸರ್. ಅದೇ ಹೆಂಗೋ ತಕ್ಕ ಜೀವನ ಇದೆ, ಆದರೂ ಸ್ವಲ್ಪ ಬೆಂಬಲ ಬೇಕಾಗಿದೆ ಹಣಕಾಸಿನ ವಿಷಯದಲ್ಲಿ ಸರ್. ಸರ್, ರೆಸ್ಪಾನ್ಸು ಸರ್ ತಕ್ಕ ಮಟ್ಟಿಗಿತ್ತು ಸರ್. ರೆಸ್ಪಾನ್ಸ್ ಇದೆ, ತೊಂದರೆ ಇಲ್ಲ. ತಕ್ಕ ಮಟ್ಟಿಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಸರ್. ಅವರು ರೆಸ್ಪಾನ್ಸ್ ಮಾಡದೆ ಹೋಗಿದ್ರೆ ಸರ್ ನಾವು ಇನ್ನೂ ಕಷ್ಟಕ್ಕೆ ಸಿಲುಕಬೇಕಾಗಿತ್ತು. ಹೆಂಗೋ ಇದೆ ಸರ್. ಇನ್ನೂ ಸ್ವಲ್ಪ ಇನ್ನೊಂದು ಸರ್, ಯಾಕಂದ್ರೆ ಸಾಕಷ್ಟು ಪ್ರಖ್ಯಾತಿ ಪಡೆದಿದ್ರು ಶೋ ಅಲ್ಲಿ. ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಸರ್ ಅವಕಾಶಗಳು ಸಿಗ್ಲಿಲ್ಲ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಿದೆ ಸರ್. ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಸರ್, ಅವರು ಸರ್ ಮಂಜಮ್ಮವ್ರಿಗೆ ಸರ್ ಅವ್ರ ಹೆಲ್ತ್ ಪ್ರಾಬ್ಲಮ್ ಸರ್ ಮೊದಲಿಂದನೂ ಇದೆ ಸರ್. ನನಗೆ ಪರಿಚಯ ಆಗ್ಲಿಕ್ಕಿಂತ ಮುಂಚೆಯಿಂದನೂ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು ಸರ್. ಹಂಗಾಗಿ ಅವರು ಆಗಾಗ ಹುಷಾರು ತಪ್ತಾ ಇದ್ರು ಸರ್. ಒಂದು ದಿನ ಹೊರಗಡೆ ಪ್ರೋಗ್ರಾಮ್ಗೆ ಅಂತ ಹೋದರೆ ಸರ್ 3 ದಿನ 1 ವಾರ ಅವ್ರಿಗೆ ಹುಷಾರು ತಪ್ಪಿ ಮನೇಲೇ ಉಳಿತಾ ಇದ್ರು ಸರ್. ಹಾಗಾಗಿ ಸ್ವಲ್ಪ ಅವಕಾಶಗಳು ತಪ್ಪಿತು ಸರ್. ಹೊರಗಡೆ ಸರ್ ನಾವು ನಿರಂತರವಾಗಿ ಪ್ರೋಗ್ರಾಮ್ಗೆ ಇವರು ಹೋಗಿದ್ರೆ ಸರ್, ಕರ್ನಾಟಕದ ಜನತೆ ಅವ್ರನ್ನ ಇನ್ನೂ ಗುರುತಿಸಿ ಬೆಂಬಲ ಕೊಡ್ತಾ ಇದ್ರು. ಅದೇ ಮುಂಜಾನೆಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಯ್ತಲ್ಲ ಸರ್, ಹಂಗಾಗಿ ಸರ್ ಇವ್ರೊಬ್ಬರಿಗೆ ಹೋಗೋಕ್ಕಾಗಲ್ವಲ್ಲ ಸರ್. ಯಾಕೆಂದರೆ ಸರ್ ಆವಾಗ ನನಗಿನ್ನೂ ಪರಿಚಯ ಇರಲಿಲ್ಲ ಸರ್. ಹೀಗಾಗಿ ಸ್ವಲ್ಪ ಅವ್ರಿಗೆ ಅವಕಾಶಗಳು ತಪ್ಪಿತು ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಸರ್. ಯಾರು ಸರ್? ಇಲ್ಲ ಸರ್, ಅದು ಅಂದರೆ ಸರ್ ತೀರೋಗ್ಲಿಕ್ಕಿಂತ ಮುಂಚೆ ಸರ್ ಈಗ ಒಂದು ವಾರದಿಂದ ಇಲ್ಲೇ ಇದ್ದರು ಸರ್. ಈಗ ಒಂದು ವಾರದಿಂದ ಹಾಸ್ಪಿಟ್ಲಿಗೆ ಹೋಗೋ ಟೈಮಲ್ಲಿ ನನ್ನ ಜೊತೆ ಸರ್, ಅಂದರೆ ಸರ್ ಅಷ್ಟು ರೆಸ್ಪಾನ್ಸ್ ಇರಲಿಲ್ಲ ಸರ್. ಆವಾಗಲೇ ಸ್ವಲ್ಪ ಅವ್ರಿಗೆ ಆರೋಗ್ಯ ಪ್ರಾಬ್ಲಮ್ ಆಗ್ತಾ ಇತ್ತು ತುಂಬ ಸರ್. ಕೊನೆ ಬಾರಿ ಮಾತಾಡಿದ್ದು ಅಷ್ಟೇ ಸರ್. ಅವ್ರು ಹಾಸ್ಪಿಟ್ಲಿಗೆ ಹೋಗೋ ಟೈಮಲ್ಲಿ ಹೋಗಿ ಬರ್ತೀನಿ ಅಂತ ಅಷ್ಟೇ ಹೇಳಿದ್ದು ಸರ್. ಮತ್ತೆ ನಾನು ಅವ್ರ ವಯಸ್ಸು ಕೇಳೇ ಇಲ್ಲ ಸರ್. ನಿನ್ನೆ ಏಕಾಏಕಿ ಈ ಥರ ಆಯಿತು ಅಂತ ಸುದ್ದಿ ಕೇಳಿ ತುಂಬಾ ಶಾಕ್ ಆಯಿತು. ಸರ್ ನನಗೆ ಸರ್ ಅಂಗವಿಕಲರಿಗೆ ಸರ್ ಸರ್ಕಾರದ ಉದ್ಯೋಗದಲ್ಲಿ ಇಷ್ಟು % ಮೀಸಲಾತಿ ಅಂತ ಇದೆ ಸರ್. ಅದ್ರ ಆಧಾರದ ಮೇಲೆ ಸರ್ ನನಗೆ ಸರ್ಕಾರ ಒಂದು ಸಣ್ಣದಾಗಿ ಒಂದು ಕೆಲಸ ಕೊಟ್ಟಿದೆ ಸರ್. ಪಂಚಾಯತಿ ಇಲಾಖೆಯಲ್ಲಿ ಅದರಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ ಸರ್ ಸದ್ಯಕ್ಕೆ. ಹಾಂ ಸರ್, ಥ್ಯಾಂಕ್ ಯು ಸರ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.